ಮೆಕ್ಕೆಜೋಳ ಖರೀದಿಗೂ ಅನ್ನದಾತನ ಹೋರಾಟ. ಕಬ್ಬು ಬೆಳೆಗಾರರ ಸಮಸ್ಯೆ ಒಂದು ಹಂತಕ್ಕೆ ಬರುತ್ತಿರುವಾಗಲೇ ಮೆಕ್ಕೆಜೋಳದ ರೈತರು ಬೀದಿಗೆ ಇಳಿದಿದ್ದಾರೆ. ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಕ್ವಿಂಟಲ್ಗೆ 2,400 ರು ಎಂದು ಬೆಂಬಲ ಬೆಲೆ ಘೋಷಿಸಿದೆ. ಆದರೆ ಮಾರುಕಟ್ಟೆಯಲ್ಲಿ 2,100 ರುಗಳಿಗಿಂತ ಹೆಚ್ಚು ಖರೀದಿ ನಡೆಯುತ್ತಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಅಲ್ಲದೆ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಲ್ಗೆ 300 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 700 ರೂಪಾಯಿ ನೀಡಿದರೆ ರೈತರಿಗೆ ಕ್ವಿಂಟಲ್ಗೆ 3,000 ರು ಸಿಗುತ್ತದೆ. ಆದ್ದರಿಂದ ರೈತ ತನ್ನ ವೆಚ್ಚ ಸರಿದೂಗಿಸಬಹುದಾಗಿದೆ. ಇದನ್ನು ಹೆಚ್ಚಾಗಿ ಹೈನುಗಾರಿಕೆಯಲ್ಲಿ ಬಳಸುತ್ತಾರೆ. ಈಗ ಇದರಿಂದ ಎಥೆನಾಲ್ ಉತ್ಪಾದಿಸುತ್ತಿರುವುದರಿಂದ ರೈತರಿಗೆ ಹೆಚ್ಚಿನ ಬೆಲೆ ಸಿಗುವಂತೆ ಮಾಡಬಹುದಾಗಿದೆ. ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಪಡಿತರ ಕಾರ್ಡ್ಗಳ ಮೂಲಕ ಮೆಕ್ಕೆಜೋಳ ವಿತರಣೆ ಮಾಡಲಾಗುತ್ತಿದೆ. ನಮ್ಮಲ್ಲಿ ಇದರ ಬಳಕೆ ಕಡಿಮೆ. ಹಸಿ ಮೆಕ್ಕೆಜೋಳವನ್ನು ಉಪ್ಪು ಖಾರ ಹಚ್ಚಿಕೊಂಡು ತಿನ್ನುವ ಪದ್ಧತಿ ಇದೆ. ಅಲ್ಲದೆ ಪಾಪ್ಕಾರ್ನ್ಗೆ ಇದನ್ನು ಬಳಸುತ್ತಾರೆ. ಇದರಿಂದ ಎಣ್ಣೆಯನ್ನು ಸಹ ತೆಗೆಯಬಹುದು. ಈಗ ಜೋಳದ ಹಸಿ ಕಡ್ಡಿಯಿಂದ ಬೆಲ್ಲ ತಯಾರಿಸುವ ತಂತ್ರಜ್ಞಾನ ಬಂದಿದೆ. ಹೀಗಾಗಿ ವಿವಿಧ ವಸ್ತುಗಳ ತಯಾರಿಕೆಗೆ ಅವಕಾಶ ಇರುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದುಗೂಡಿ ಬೆಂಬಲ ಬೆಲೆಗೆ ಖರೀದಿ ಮಾಡಬೇಕು. ರಾಜ್ಯ ಸರ್ಕಾರ ಎಲ್ಲದಕ್ಕೂ ಕೇಂದ್ರದ ಬೆರಳು ತೋರಿಸುವುದನ್ನು ಬಿಟ್ಟು ತಾನೇ ಖರೀದಿಗೆ ಮುಂದಾದಲ್ಲಿ ಕೇಂದ್ರದ ನೆರವು ಬಂದೇ ಬರುತ್ತದೆ. ಎಲ್ಲದಕ್ಕೂ ಕೇಂದ್ರದ ಕಡೆ ಕೈ ತೋರಿಸಿದರೆ ರೈತರು ಅದನ್ನು ಕೇಳುವುದಿಲ್ಲ. ಅವರಿಗೆ ಕಣ್ಣಿಗೆ ಕಾಣಿಸುವುದು ರಾಜ್ಯ ಸರ್ಕಾರ ಮಾತ್ರ. ರೈತರ ಚಳವಳಿ ತೀವ್ರಗೊಂಡಲ್ಲಿ ರಾಜ್ಯ ಸರ್ಕಾರವೇ ಅದನ್ನು ಎದುರಿಸಬೇಕು. ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಧಾರವಾಡ, ಹಾವೇರಿ, ದಾವಣಗೆರೆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬೆಳೆಯುವುದರಿಂದ ರೈತರ ಚಳವಳಿ ಈ ಭಾಗದಲ್ಲಿ ತೀವ್ರಗೊಳ್ಳುವುದು ಕೂಡ ಸಹಜ. ರಾಜ್ಯ ಒಂದು ಹೆಜ್ಜೆ ಮುಂದಿಟ್ಟರೆ ಕೇಂದ್ರದ ನೆರವು ಬಂದೇ ಬರುತ್ತದೆ. ಇತ್ತೀಚೆಗೆ ಮುಖ್ಯಮಂತ್ರಿಯವರು ಪ್ರಧಾನಿಯವರನ್ನು ಸಹ ಕಂಡು ಬಂದಿದ್ದಾರೆ. ಕೇಂದ್ರದ ನೆರವು ಎಷ್ಟು ಬರುತ್ತದೋ ಇನ್ನೂ ಸ್ಪಷ್ಟವಾಗಿಲ್ಲ. ಅದಕ್ಕೆ ಕಾಯುತ್ತಾ ಕುಳಿತುಕೊಳ್ಳುವುದು ಅರ್ಥಹೀನ. ರಾಜ್ಯ ಸರ್ಕಾರ ತನ್ನ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ರೈತರ ನೆರವಿಗೆ ಮೊದಲು ಧಾವಿಸಿ ಆಮೇಲೆ ಕೇಂದ್ರದ ನೆರವು ಕೇಳುವುದು ಸೂಕ್ತ. ಅನ್ನದಾತ ಹೆಚ್ಚು ದಿನ ಬೀದಿಯಲ್ಲಿರುವುದು ಸರಿಯಲ್ಲ. ಮೆಕ್ಕೆಜೋಳ ಪಶು ಆಹಾರದಲ್ಲಿ ಬಳಕೆಯಾದರೂ ಅದರಿಂದ ಲಾಭವೇ ಹೊರತು ನಷ್ಟವೇನೂ ಆಗುವುದಿಲ್ಲ. ಕೋಳಿ ಮತ್ತು ಹಂದಿ ಸಾಕಾಣಿಕೆಯಲ್ಲೂ ಇದರ ಬಳಕೆ ಅಧಿಕವಾಗಿದೆ. ಈಗ ಅದರಲ್ಲೂ ನಾಟಿ ಕೋಳಿಗೆ ಇದನ್ನು ಆಹಾರವಾಗಿ ನೀಡಿದರೆ ರೈತರ ಆದಾಯ ಪರೋಕ್ಷವಾಗಿ ಅಧಿಕಗೊಳ್ಳುತ್ತದೆ. ಬಹುತೇಕ ರೈತರು ಇದನ್ನು ತಮ್ಮ ದನಕರುಗಳಿಗಾಗಿ ಬೆಳೆಯುತ್ತಾರೆ. ತಮಗೆ ಆಹಾರ ಇಲ್ಲದಿದ್ದರೂ ಪರವಾಗಿಲ್ಲ, ದನಕರುಗಳು ಹಸಿವಿನಿಂದ ಸಾಯಬಾರದು. ಅದಕ್ಕಾಗಿ ಅವರು ಮಳೆ ಅಭಾವ ಕಾಣಿಸಿಕೊಂಡ ಕೂಡಲೇ ದನಕರುಗಳಿಗೆ ಆಹಾರವನ್ನು ದಾಸ್ತಾನು ಮಾಡಿಡುತ್ತಾರೆ. ಇದರಿಂದ ಅವರಿಗೆ ಬೇಸಿಗೆಯಲ್ಲೂ ಉತ್ತಮ ಹಾಲು ಮೊಸರು ಸಿಗುತ್ತದೆ. ಅದರಲ್ಲೂ ಗ್ರಾಮೀಣ ಮಹಿಳೆಯರಿಗೆ ಪ್ರತಿದಿನ ಹಣ ಸಿಗುವಂತೆ ಮಾಡುವುದು ದನಗಳಿಂದ ಬರುವ ಹಾಲು. ಹೀಗಾಗಿ ಹಾಲು ಉತ್ಪನ್ನ ಕರ್ನಾಟಕದಲ್ಲಿ ಅಧಿಕಗೊಂಡಿದೆ. ಮೆಕ್ಕೆಜೋಳ ಖರೀದಿಯಿಂದ ರಾಜ್ಯ ಸರ್ಕಾರ ರೈತರ ಕಷ್ಟದಲ್ಲಿ ಭಾಗಿಯಾದಂತೆ ಆಗುವುದರಲ್ಲಿ ಸಂಶಯವಿಲ್ಲ. ಮೆಕ್ಕೆಜೋಳ ಸರಿಯಾಗಿ ಒಣಗಿದರೆ ದಾಸ್ತಾನು ಮಾಡಿಡಬಹುದು. ಅದು ಕೂಡ ಕೆಡುವುದಿಲ್ಲ. ಇದನ್ನು ಬೇಕರಿ ಮುಂತಾದ ಉತ್ಪನ್ನಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ವಿದೇಶಗಳಲ್ಲಿ ಕೂಡ ಇದರ ಬಳಕೆ ಅಧಿಕವಾಗಿದೆ. ನಮ್ಮಲ್ಲಿ ಮಳೆ ಆಶ್ರಯ ರಾಜ್ಯಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತದೆ. ಈ ಬಾರಿ ಅತಿಯಾದ ಮಳೆಯಿಂದ ಹೆಚ್ಚು ಇಳುವರಿ ಬರಲಿಲ್ಲ. ಆದರೂ ಮಾರುಕಟ್ಟೆಯಲ್ಲಿ ದರ ಅಧಿಕಗೊಂಡಿಲ್ಲ. ಆದರೂ ಸಹ ಮಧ್ಯವರ್ತಿಗಳ ಕಾಟ ತಪ್ಪುತ್ತಿಲ್ಲ. ಅವರು ದಾಸ್ತಾನು ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಾರೆ. ರೈತ ದಾಸ್ತಾನು ಮಾಡಿ ಮಾರಾಟ ಮಾಡುವಷ್ಟು ಶ್ರೀಮಂತನಾಗಿರುವುದಿಲ್ಲ. ಕಡಿಮೆ ದರಕ್ಕೆ ನೀಡುವುದು ಅವನಿಗೆ ಅನಿವಾರ್ಯವಾಗಬಹುದು. ಇದನ್ನು ಇಟ್ಟುಕೊಂಡು ಹಣ ಕೊಡುವ ಸಂಸ್ಥೆಗಳು ಬಹಳ ಕಡಿಮೆ ಇರುವುದರಿಂದ ರೈತ ಸುಗ್ಗಿಯ ಕಾಲದಲ್ಲೇ ಮಾರಾಟ ಮಾಡುವುದು ಅನಿವಾರ್ಯ. ಹೀಗಾಗಿ ದರ ಏರಿಕೆ ಕನಸಿನ ಮಾತು. ಸರ್ಕಾರ ಬೆಂಬಲ ಬೆಲೆಗೆ ಖರೀದಿ ಮಾಡಲು ಆರಂಭಿಸಿದಾಗ ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆ ಅಧಿಕಗೊಳ್ಳುತ್ತದೆ. ಈಗ ವ್ಯಾಪಾರಿಗಳು ಹೇಳಿದ ದರಕ್ಕೆ ರೈತ ಕೊಡುವುದು ಅನಿವಾರ್ಯವಾಗಿದೆ. ಸರ್ಕಾರ ಖರೀದಿ ಕೇಂದ್ರ ಆರಂಭಿಸುತ್ತಿದ್ದಂತೆ ಮುಕ್ತ ಮಾರುಕಟ್ಟೆಯಲ್ಲಿ ಬದಲಾವಣೆ ಸಹ ಕಾಣಬಹುದಾಗಿದೆ.